ನೋಡ್ರಿ, ಇಂಥ ಸಮಯದ ಲೆಕ್ಕಗಳನ್ನು ಮಾಡೋದು ಕಲಿಬೇಕು ಅಂದ್ರೆ ನಿಮ್ಮ ಗಣಿತಗಳು ಪರ್ಫೆಕ್ಟ್ ಅದು. ಆಮೇಲೆ ನೀವು ಮುಂದಿನ ಯಾವ ಸಮಯದ ಲೆಕ್ಕ ನೋಡೋದೇ ಬೇಡ, ಯಾವ ಗಣಿತಗಳು ನೋಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನೀವು ಪರ್ಫೆಕ್ಟಾಗಿ ಬಿಟ್ಟಿರ್ತೀರಿ, ಬಾಯಲ್ಲೇನೆ ಉತ್ತರ ಹಾಕ್ತೀರಿ. ಇವು 60ರಿಂದ 70 ಗಣಿತವ ಇವು. ಇನ್ನೊಂದು ಪ್ರಶ್ನೆ ಪತ್ರಿಕೆ ನಾ ಎಕ್ಸಾಂಪಲ್ ಕೊಟ್ಟರು ನಾನು ಪರ್ಫೆಕ್ಟಾಗಿ ಬಿಡ್ಬೇಕು. ಬಂದಂತ ನೀವು ಮುಂದಿನ ಅಭ್ಯಾಸ ಸ್ಕೋರ್ ನಾವು ಬೇಡ ನೋಡಿ. ಈಗ ನೋಡಿ, ಈಗ ನಾ ಹಾಕಿದ ಗಣಿತಗಳೆಲ್ಲ ಮಾಡ್ಲಿಕ್ಕೆ ಬರ್ಬೇಕು ನಿಮಗೆ. ಅಂದ್ರೆ ನಿಮಗೆ ಮುಂದಿನ ಗಣಿತಗಳು ಬಹಳ ಸರಳ ಬರ್ತಾವ. ಲಕ್ಷ್ಯ ಕೊಟ್ಟು ನೋಡ್ರಿ. ಮಾಡೋದಾಯ್ತಂದ್ರೆ ಹೇಳ್ರಿ, ನಾ ಬಂದು ತಿಳಿಸ್ತೀನಿ. ಭರತನು ದಿನಾಂಕ 3/8/93 ಅಪರಾಹ್ನ 4:20 ಬೆಳಗಾವಿಯನ್ನು ಬಿಟ್ಟು 5/6/93 ಅಪರಾಹ್ನ 1:30 ದೆಹಲಿ ತಲುಪಿದರೆ ಅವನು ಪ್ರಯಾಣಕ್ಕೆ ತೆಗೆದುಕೊಂಡ ಅವಧಿ ಎಷ್ಟು? ನೋಡ್ರಿ, 3 ದಿವಸದ ಅವಧಿ ತೋರಿಸ್ತದೆ. 3, 4, 1, 5, 1 ಅದನ್ನು ಹೆಂಗೆ ಹಚ್ಕೋಬೇಕು ಅನ್ನೋದು ತೋರಿಸ್ತಾನೆ. ನೀವು ಮಾಡಿರಲಿ ಎಲ್ಲರೂ. 3/8/93 ಅಪರಾಹ್ನ 4:20 ನೋಡ್ರಿ, 4:20 PM ಅಪರಾಹ್ನ ನೋಡ್ರಿ, 4:20 ಅಪರಾಹ್ನ 4/8/93 4:20 ಅಪರಾಹ್ನ ಬರೋಬ್ಬರಿ 24 ಗಂಟೆ ಆಯ್ತು. ನೋಡ್ರಿ, 24 ಗಂಟೆ. ಈಗ ನೋಡ್ರಿ, ಮುಂದೆ 5 ಅದ. 4/8/93 4:20 ಅಪರಾಹ್ನ 5/8/93 5/8/93 ಅಪರಾಹ್ನ 1 ಇಲ್ಲಿ ಕಡಿಮೆ ಇತ್ತು. ಇದೇನಾಯ್ತು? 1:30. 4:20 ಆಗಲಿಲ್ಲ. ಇದೇನಾಗ್ತದ? ಮೈನಸ್ ಅಪರಾಹ್ನ ಆಗ್ತದೆ. ಮೈನಸ್ ಅಪರಾಹ್ನ ಇಷ್ಟು ತಿಳ್ಕೊಂಡ್ಬಿಟ್ರೆ ಮುಗೀತು. 4:20 ದಾಟ್ ಹೋಗಿತ್ತಂದ್ರೆ 48 ಗಂಟೆ ಆಗ್ತಿತ್ತದು. ಏನು? 4:20 ದಾಟಿಲ್ಲ. 4:20 ಕಡಿಮೆನೇ ಅದ ಅಂದ್ರೆ ನೀವು 4:20 4:20 ಇದು 24 ಗಂಟೆ ಆಗ್ತಿತ್ತು. ಆಗಲಿಲ್ಲ, ಕಡಿಮೆ ಬಿತ್ತು. ಎಷ್ಟು ಕಡಿಮೆ ಬಿತ್ತು ಅನ್ನೋದು ನೋಡೋದು. 24 ಗಂಟೆದಾಗ ಎಷ್ಟು ಕಡಿಮೆ ಬಿತ್ತು ನೋಡ್ರಿ. ಮೈನಸ್ 4:20 ಮೈನಸ್ 1:30 ಕೂಡು ಕಳೀರಿ. 60 80ರಾಗ 30 ಹೋತಂದ್ರೆ 50 ಆಯ್ತು. ಕೈಗಡ ತೊಗೊಂಡ್ರಿ. 2 ಗಂಟೆ 50 48 ಗಂಟೆ 24 ಗಂಟೆಗೆ 2 ಗಂಟೆ 50 ನಿಮಿಷ ಕಡಿಮೆ ಆಯ್ತು. ಅದನ್ನು ಇದ್ರಾಗ ಕಳೀರಿ. 2 ಗಂಟೆ 50 ನಿಮಿಷದ್ರಾಗ ಕಳೀರಿ. ನೋಡಿ, ಒಂದು ಕೈಗಡ ತೊಗೊಂಡ್ರೆ 60ರಾಗ 50 ಹೋತಂದ್ರೆ 10 ನಿಮಿಷ ಆಯ್ತು. 4 3 ಆದ್ರೆ 1 21 ಗಂಟೆ 10 ನಿಮಿಷ ಆಯ್ತು. ಇದನ್ನ ಇದ್ರಾಗ ಕೂಡ್ಸೋಣ್ಬಿಡಿ. ಎಷ್ಟು? 21 ಗಂಟೆ 10 ನಿಮಿಷ ಪ್ಲಸ್ 21 ಗಂಟೆ 10 ನಿಮಿಷ ಬರೋಬ್ಬರಿ 10 ನಿಮಿಷ. 4 1 5 45 ಬರೋಬ್ಬರಿ ಆನ್ಸರ 45 ಗಂಟೆ 10 ನಿಮಿಷ. ನೋಡ್ರಿ, ಎಲ್ಲಿ ಅದ ನೋಡ್ರಿ, ಹುಡ್ಕ್ಯಾಡ್ರಿ. 45 ಗಂಟೆ 10 ನಿಮಿಷ. ಉತ್ತರ ಸಂಖ್ಯೆ ಸಿ. ನೋಡಿ, ಇಷ್ಟು ಪರ್ಫೆಕ್ಟ್ ಆಗಿ ಬಿಡ್ಬೇಕು ನೀವು. ಯಾಕೆಂದ್ರೆ 3/8/93 4:20 4/8/93 4:20 ಅಪರಾಹ್ನಕ್ಕೆ 24 ಗಂಟೆ ಆಯ್ತು. 4/8/93 4:20 ಅಪರಾಹ್ನ 5/8/93 ಅಪರಾಹ್ನ 1:30 ಅಂತಾನೆ. ಯಾಕಂದ್ರೆ 4:20 ಆಗಿರ್ತದೆ. ಇದು ಒಂದು 24 ಗಂಟೆ ಒಂದು ಇದ್ರಾಗೆ ಕೂಡ್ತಿತ್ತು. ಆಗಲಿಲ್ಲ. ಎಷ್ಟು ಕಡಿಮೆ ಇತ್ತು? 4:20 1:30 ಕಳೆದ್ರೆ ಅಂದ್ರೆ ಇನ್ನೂ 2 ಗಂಟೆ 50 ನಿಮಿಷ ಮುಂಚಿತೆ ತಲುಪ್ತಾರೆ. 2 ದಿವಸಕ್ಕೆ ಮುಂಚಿತ ತಲುಪೋದಂದ್ರೆ ನೀವು 2 ಗಂಟೆ 50 ನಿಮಿಷ ಕಳೆದು ಬಿಟ್ರೆ ಅಂದ್ರೆ ಎಷ್ಟು ಹೋಯ್ತು? ಮರು ದಿವಸ
21 ಗಂಟೆ 10 ನಿಮಿಷ ಹೊತ್ತು. ಒಂದು ದಿವಸ 24 ಗಂಟೆ ಹೊತ್ತು, ಮರುದಿವ್ಸ ಎಷ್ಟು ಹೊತ್ತು? 21 ಗಂಟೆ 10 ನಿಮಿಷ ಹೊತ್ತು. ಒಟ್ಟು ಸಮಯ ಬರೋಬ್ಬರಿ ಒಂದು ದಿವಸದ ಸಮಯ ಮರುದಿವ್ಸವಾದದ ಸಮಯ ಕೂಡಿಸ್ಕೊಂಡ್ರೆ 45 ಗಂಟೆ 10 ನಿಮಿಷ. ಉತ್ತರ ಬರೋಬ್ಬರಿ 45 ಗಂಟೆ 10 ನಿಮಿಷ. ಉತ್ತರ ಸಂಖ್ಯೆ ಸಿ. ಇಷ್ಟು ಪರ್ಫೆಕ್ಟ್ ಮಾಡ್ಲಿಕ್ಕೆ ಬರ್ಬೇಕು ಸಮಯದ ಲೆಕ್ಕಗಳು ನಿಮಗೆ. ಈಗ ನೋಡು, ಸೂರ್ಯಕಾಳು ಭಾನುವಾರ ಅಪರಾಹ್ನ 10, ರಾತ್ರಿ ಮಲ್ಕೊಂಡಳು ಮುಂಜಾನೆ ಎದ್ದಳು. ಭಾಳ ಸರಳ ಅದ. ಅಪರಾಹ್ನ 10:41 ಒಂದೇ, ರಾತ್ರಿ 10:41 ಒಂದೇ. ಮಲ್ಕೊಳ್ಳೋ ಸಮಯ ಯಾವಾಗಲೂ ರಾತ್ರಿ ಅಂತ ತಿಳ್ಕೊಬೇಕು. ಅಪರಾಹ್ನ 10:40 ಅಂದ್ರೆ ರಾತ್ರಿ 10:40 ಅಂತ ತಿಳ್ಕೊಬೇಕು. ಮಾರನೇ ದಿನ ಅಂದ್ರೆ ಬರೋ ದಿನ 5:50ಕ್ಕೆ ಎದ್ದಳು. ಹಾಗಾದರೆ ಅವಳು ಮಲಗಿದ್ದ ಒಟ್ಟು ಕಾಲ ಎಷ್ಟು? ರಾತ್ರಿ ಅಂದ್ರೆ ರಾತ್ರಿ 12ರವರೆಗೆ ನಾವು ಅವಧಿ ತಗೋಬೇಕು. ರಾತ್ರಿ 12ರವರೆಗೆ ಮಲಗಿದ ಸಮಯ ಹೆಂಗ್ ಮಾಡಬೇಕು? 12ರೊಳಗೆ ಎಷ್ಟು ಕಳಿಬೇಕು? 10:40 ಕಳಿಬೇಕು. ಇನ್ನೊಂದು ರೀತಿ ಹೆಂಗ? 11:60. ಅದರೊಳಗೆ 10:40 ಕಳೆದು ಬಿಡ್ರಿ. ಗಿಡ ತಗೊಳ್ಳೋದು ಏನೋ ಅವಶ್ಯಕತೆನೇ ಇಲ್ಲ. 1 ಗಂಟೆ 20 ನಿಮಿಷ. ಮಲಗಿದ ಒಟ್ಟು ಸಮಯ ಬರೋಬ್ಬರಿ ಮಲಗಿದ ಒಟ್ಟು ಕಾಲ ಅಂದ್ರು ಒಂದೇ, ಅವಧಿ ಅಂದ್ರು ಒಂದೇ. ಕಾಲ ಅಂತ ಹಾಕೋದು. ಒಟ್ಟು ಕಾಲ ಬರೋಬ್ಬರಿ 12ರವರೆಗೆ ಮಲಗಿದ ಸಮಯ 12ರವರೆಗೆ ಮಲಗಿದ ಸಮಯ 12ರವರೆಗೆ ಮಲಗಿದ ಸಮಯ ಬರೋಬ್ಬರಿ 1 ಗಂಟೆ 20 ನಿಮಿಷ ಪ್ಲಸ್ ಎದ್ದ ಸಮಯನ ನೀವು ಅದರ ಕೂಡಿಸ್ಬಿಟ್ರಿ ಅಂದ್ರೆ ಒಟ್ಟಾಗಿ ಮಲ್ಕೊಂಡದ ಸಮಯ ಸಿಕ್ಕಿಬಿಡ್ತದೆ. ಎಷ್ಟು? ಎದ್ದ ಸಮಯ 5 ಗಂಟೆ 50 ನಿಮಿಷ. 5 ಗಂಟೆ 50 ನಿಮಿಷ ಕೂಡಿಸ್ರಿ 6 ಗಂಟೆ 70 ನಿಮಿಷ. ಇದ್ರಾಗ 60 ಕಳೀರಿ, ಇದ್ರಾಗ 1 ಗಂಟೆ ಕೂಡಿಸ್ರಿ ಬರೋಬ್ಬರಿ 10 ನಿಮಿಷ. 6 1 7 ಗಂಟೆ 10 ನಿಮಿಷ. ಆಕೆ ಮಲಗಿದ್ದು 7 ಗಂಟೆ 10 ನಿಮಿಷ. ಉತ್ತರ ಸಂಖ್ಯೆ ಎಲ್ಲ ನೋಡ್ರಿ, 7 ಗಂಟೆ 10 ನಿಮಿಷ ಎ. ನನ್ನ ಕೈಯಾಗ ಏನು ಬುಕ್ ಇಲ್ಲ, ಏನಿಲ್ಲ. ಹೆಂಗ ನಾ ಗಣಿತ ಮಾಡ್ತಂದ್ರೆ ನಾನು ನಿಮಗೆ ಕಲಿಸಿ ಎಕ್ಸ್ಪರ್ಟ್ ಆಗಿನೂ ನೀವು ಮಾಡಿ ನೀವು ಎಕ್ಸ್ಪರ್ಟ್ ಆಗಿ ನೀವು ನವೋದಯ ಸೈನಿಕ್ ಸ್ಕೂಲ್ ಎಲ್ಲ ರಿಸಲ್ಟ್ ಆಗಲಿ ಅಂತ ಶುಭ ಹಾರೈಕೆದೊಂದಿಗೆ ಇನ್ನು ಕೆಲವೇ ಗಣಿತದೊಳಗೆ ಯಾವುದೋ ನಂಬರ್ ಮುಗಿತದ ಲಕ್ಷ ಕೊಟ್ಟು ನೋಡ್ರಿ, ಚೆನ್ನಾಗಿ ಬಿಡಿಸ್ಕೊಡ್ರಿ, ಫೇರ್ದಾಗ ಬರ್ಕೊಡ್ರಿ. ಥ್ಯಾಂಕ್ ಯು ಗೈಸ್.